ಮುಂಜಾನೆ ಸೂರ್ಯ ಮೂಡಣದಲ್ಲಿ ರಂಗು ಚೆಲ್ಲುತ್ತಿದ್ದ. ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ಯೋಚಿಸುತ್ತಿದ್ದವರು ಆಗ ನಿದ್ರೆಗೆ ಜಾರಿದ್ದರು. ವರ್ಮಾ ಮನೆಯಲ್ಲಿ ಅರ್ಪಿತಾ, ನಿರುಪಮ, ಮೀನಾ ಬೇಗನೆ ಎದ್ದು ತಿಂಡಿಗೆ ಏನೇನು ಮಾಡಬೇಕು ಎಂದು ತಯಾರಿ ಮಾಡಿಸುತ್ತಿದ್ದರು. ಹೊಸ ಮದುಮಕ್ಕಳ ದೇವಸ್ಥಾನಕ್ಕೆ ಕಳಿಸಲು ಪೂಜೆ ಸಾಮಗ್ರಿಗಳ ಜೋಡಿಸುತ್ತಿದ್ದರು. ನೀರು ಹೊಸ ಜೋಡಿಗಳ ಜೊತೆ ಅಂಜನಾ, ಆಕಾಶ್, ಸುಹಾಸ್ನನ್ನು ಕಳಿಸು, ಒಟ್ಟಿಗೆ ಹೋಗಿ ಬರಲಿ. ಹಾಗೆ ಅವರುಗಳ ಮಧ್ಯೆ ಇನ್ನೂ ಹೊಂದಾಣಿಕೆ ಮಾತುಕತೆ ನಡೆದಿಲ್ಲ. ಇವರ ಜೊತೆ ಹೋದರೆ ಸ್ವಲ್ಪ ಬೆರೀತಾರೆ ಎಂದರು ಅರ್ಪಿತಾ. ಹೌದು ಅಕ್ಕ, ನಾನು ಅದೇ ಅಂದ್ಕೊಂಡೆ. ಅವರು ದೇವಸ್ಥಾನಕ್ಕೆ ಹೋದರೆ ನಾವಿಲ್ಲಿ ಕೆಲಸ ನೋಡ್ಕೊಳ್ಬೋದು ಎಂದರು ನಿರುಪಮ. ಆದರೂ ಅಕ್ಕ, ನಮ್ಮನೆಗೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಬರುವ ಸೊಸೆಯರ ತಪ್ಪು ನಮ್ಮನೆಗೇನಾದರೂ ಕಂಟಕ ಇದೆಯೋ ಯಾರಿಗೊತ್ತು. ನೀವಂತೂ ಏನು ಯೋಚಿಸ್ತಿದ್ದೀರಾ ಅಂತಾನೆ ತಿಳಿತಿಲ್ಲ ಎಂದರು ಮೀನಾ. ನಿರುಪಮ ಆಯಾಗಿದ್ದದು ನೋಡಿ, ಆ ಥರ ಏನಿಲ್ಲ ಮೀನಾ, ನಿಂಗೆ ಗೊತ್ತು. ಮೊದಲು ಪ್ರಜ್ಞಾ ಮದುವೆ ಸಮಯದಲ್ಲಿ ನಾವು ಗುರುಗಳ ಬಳಿ ಹೋದಾಗ ಅವ್ರು ಹೇಳಿದ್ರು ಈ ಮದುವೆ ನಡೆಯೋಲ್ಲ, ಸಮರ್ಥ್ ಮದುವೆ ನಡೆಯುತ್ತೆ ಅಂತ. ಆಗಲೇ ನನಗೆ ಅರ್ಥ ಆಗಿತ್ತು ಅಭಿ ಮದುವೆ ನಡೆಯೋಲ್ಲ ಅಂತ. ಈಗಲೂ ಅಷ್ಟೇ, ಅವರು ಅಭಿ ಎಂಗೇಜ್ಮೆಂಟ್ ದಿನ ಶ್ರೇಣಿಕಾಗೆ ಹೇಳಿಲ್ವಾ, ನಾವು ಸರಿಯಾಗಿ ಗಮನಿಸಲಿಲ್ಲ ಎಂದರು ನಿರುಪಮ. ಗುರುಗಳು ಹೇಳಿದ ಮಾತು ನೆನಪಿಸಿಕೊಂಡು, ನಿಜ ನಿರು, ಗುರುಗಳು ಬೇಡ ಅಂದರು. ನಾನೇ ಹಿಂಸೆ ಮಾಡಿ ಪ್ರಜ್ಞಾ ಮದುವೆ ದಿನಾಂಕ ನಿಗದಿ ಮಾಡಿಸಿದೆ. ನಾವು ಅಂದ್ಕೊಂಡಾಗೆ ಏನು ನಡೆಯೋಲ್ಲ, ಎಲ್ಲ ದೈವಿಚ್ಛೆ. ಅಭಿ ಮದುವೆ ಆಗುವ ಋಣಾನುಬಂಧ ಶ್ರೀಗೆ ಇತ್ತು ಅಷ್ಟೇ ಬಿಡು. ಈಗ ಸಮರ್ಥನ್ಗಿಂತ ಒಳ್ಳೆ ಹುಡುಗ ಸಿಗಲಿಲ್ವಾ ಪ್ರಜ್ಞಾಗೆ ಎಂದರು ಅರ್ಪಿತಾ ತಮ್ಮ ಅಳಿಯನ ನೆನೆದು. ಆದರೂ ಅಕ್ಕ, ಆ ಸಂಜನಾ ಪ್ರಣತಿ ತಂಗಿ, ಅವಳು ಬುದ್ಧಿ ನಮಗೆ ಗೊತ್ತಿರೋದೆ. ಯಾವ ಸಮಯದಲ್ಲಿ ಏನು ಮಾಡ್ತಾಳೆ ಅಂತಾನೆ ಗೊತ್ತಾಗೋಲ್ಲ. ಸ್ವಲ್ಪನೂ ಅನುಮಾನ ಬರಲೇ ಇಲ್ಲ ಎಂದರು ಮೀನಾ. ನಾವೇ ಅಭಿ ಇಷ್ಟಪಟ್ಟ ಹುಡುಗಿ ಸಂಜನಾ ಅಂತ ಜಾಸ್ತಿ ವಿಚಾರಿಸಲಿಲ್ಲ ಮೀನಾ. ಇಲ್ಲ, ಗೊತ್ತಾಗೋದು ಈಗಲೂ ಸಂಜನಾ ಈ ಮನೆ ಸೊಸೆ ಅಷ್ಟೇ, ಪ್ರಣತಿ ತಂಗಿ ಅಂತಲೋ ಸಮರ್ಥನ ನಾದಿನಿ ಅಂತನೋ ಯಾವುದೋ ನಾಟಕ ನಡೆಯೋಲ್ಲ. ನೋಡೋಣ ಬಿಡು, ಸುಮ್ಮನೆ ನಾವು ಅನುಮಾನ ಪಡುವುದು ಸರಿಯಲ್ಲ. ಇವಳು ಅವಳ ಥರನೇ ಆದರೆ ಹೇಗೆ ಬುದ್ಧಿ ಕಲಿಸಬೇಕು ಗೊತ್ತು ನನಗೆ ಎಂದರು ಅರ್ಪಿತಾ. ನನಗೆ ಅನುಮಾನ ಇದೆ, ಮೀನಾ ಮದುವೆ ದಿನದವರೆಗೂ ಬರದೇ ಇರುವ ಪ್ರಣತಿ ದಾರೆ ಮುಗಿದ ಮೇಲೆ ಹೇಗೆ ಬಂದಳು ಅಂತ. ಇಂಚರ ಅಂಜನ ಬಗ್ಗೆ ನನಗೆ ನಂಬಿಕೆ ಇದೆ. ಅಕ್ಕ ಅವರಿಬ್ಬರು ಒಳ್ಳೆಯ ಹೆಣ್ಣು ಮಕ್ಕಳು. ಆದರೆ ನನ್ನ ಸೊಸೆಯಂದಿರಿಂದ ನನ್ನ ಮಕ್ಕಳ ಜೀವನ ಹಾಳಾಗಬಾರ್ದು, ಅಷ್ಟೇ ಸಾಕು ಎಂದರು ನಿರುಪಮ ಸಪ್ಪೆಯಾಗಿ. ಏನೂ ಆಗೋಲ್ಲ, ಸುಮ್ಮನಿರು. ಅಭಿ ಇಶಾನ್ಗೆ ಗೊತ್ತು ಹೇಗೆ ಹೆಂಡತಿಯರ ನೋಡಬೇಕು ಅಂತ. ಅವರು ಎಲ್ಲ ತಿಳಿದವರು, ಅರ್ಥ ಮಾಡ್ಕೊಳ್ತಾರೆ ಎಂದರೆ ಅರ್ಪಿತಾ ಸಮಾಧಾನ ಮಾಡುವಂತೆ. ಅದೇ ನನಗೂ ಕಾಡ್ತಾ ಇರೋದಕ್ಕ. ಅಭಿಗೆ ನೋಡಿದ ಹುಡುಗಿನ ಇಶು ಮದುವೆ ಆದ. ಅಭಿ ಇಶು ಇಬ್ಬರಿಗೂ ಗೊತ್ತಿಲ್ಲದವರ ಜೊತೆ ಮದುವೆ ಆಗಿದೆ. ಮದುವೆ ಮನೆಯಿಂದಲೂ ಇಬ್ಬರು ಒಂದು ಮಾತಾಡಿಲ್ಲ. ನಾನು ಹೇಳಿದಂಗೆ ಸುಮ್ಮನೆ ಇದ್ದಾರೆ. ಅವರ ಮನಸ್ಸಿನಲ್ಲಿ ಏನಿದೆ ಗೊತ್ತಾಗ್ತಿಲ್ಲ ಎಂದರು ನಿರುಪಮ. ಮೇಲೆ ಎಷ್ಟೇ ಆರಾಮವಾಗಿ ಕಂಡರೂ ದುಃಖ ಇದ್ದೇ ಇತ್ತು. ಏನಾಗೋಲ್ಲ ನಿರು, ಶ್ರೀ ಒಳ್ಳೆ ಹುಡುಗಿನೇ. ನಿಂಗೂ ಶ್ರೀನ ಅಭಿಗೆ ಮದುವೆ ಮಾಡುವ ಆಸೆ ಇತ್ತಲ್ವಾ, ಈಗ ಅದೇ ನಡೆದಿದೆ. ಶ್ರೀ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅವಳು ಏನು ಕಾರಣ ಇಲ್ಲದೆ ಅಭಿ ಮದುವೆ ಆಗಿರೋಲ್ಲ, ಅದನ್ನು ಅವಳೇ ಹೇಳುವವರೆಗೂ ಕಾಯೋಣ ಎಂದರು ಅರ್ಪಿತಾ. ಹ್ಞೂ ಅಕ್ಕ, ಶ್ರೀಗೆ ತ್ಯಾಗದ ಹುಚ್ಚು ಜಾಸ್ತಿ ಇದೆ. ನಾನು ಒಡವೆ ಕೊಟ್ಟರು ಬೇಡ ಅನ್ನೋಲು ಆಸ್ತಿಗೆ ಆಸೆ ಪಟ್ಟು ಖಂಡಿತ ಮದುವೆ ಆಗಿರೋಲ್ಲ. ನೋಡೋಣ ಬಿಡಿ ಎಂದು ಕೆಲಸದ ಕಡೆ ಗಮನ ಕೊಟ್ಟರು ನಿರುಪಮ. ಬೆಳಗಿನ ತಿಂಡಿ ಸಮಯಕ್ಕೆ ಒಬ್ಬೊಬ್ಬರೇ ಹೊರ ಬಂದಿದ್ದರು. ನೂತನ್, ಅಭಿ ಆಫೀಸ್ ವಿಚಾರವೇ ಮಾತನಾಡುತ್ತಿದ್ದರು. ಕಲ್ಯಾಣಿ ಭಾನುಮತಿ ಕುಟುಂಬವು ಡೈನಿಂಗ್ ಟೇಬಲ್ಗೆ ಬಂದಿತ್ತು. ಸನ್ನಿಧಿ, ಶ್ರೇಣಿಕಾ ಸಂಜನಾ ಜೊತೆ ಬಂದು ಕೂತರು. ಇಂಚರ ಅಂಜನ ನಡುವೆ ಸ್ನೇಹವಿದ್ದುದರಿಂದ ಅಂಜನ ಜೊತೆಯಲ್ಲೇ ಇದ್ದಳು. ಅಭಿ ತಿಂಡಿ ಮುಗಿಸಿ, ನೀನು ಇಶು, ಸಾತ್ವಿಕ್ ನಿಮ್ಮ ಹೆಂಡತಿಯರ ಜೊತೆ ದೇವರ ದರ್ಶನ ಮಾಡಿ ಬನ್ನಿ. ನಿಮ್ಮ ಜೊತೆಗೆ ಆಕಾಶ್, ಸುಹಾಸ್ ಬರ್ತಾರೆ ಎಂದರು ನಿರುಪಮ ಮಗನಿಗೆ ತಿಂಡಿ ಬಡಿಸಿ. ಅಮ್ಮ, ದಂಡಿಗಟ್ಟಲೆ ಕೆಲಸ ಬಿದ್ದಿದೆ, ಮತ್ತೆ ಆ ಪೂಜೆ ಈ ಪೂಜೆ ಅಂತಿದ್ದೀರಾ. ನನಗೆ ಆಗೋಲ್ಲ, ಸುಮ್ಮನೆ ಸಮಯ ಹಾಳು ಎಂದನು ಅವನಿಗೆ ಕೆಲಸ ಮೊದಲು. ಇವತ್ತೊಂದಿನ ಮಗನೇ, ಮದುವೆ ಆದಮೇಲೆ ಮನೆ ದೇವರು ದರ್ಶನ ಮಾಡಬೇಕು. ನಾಳೆಯಿಂದ ಏನು ಕೇಳೋಲ್ಲ, ನಿನ್ನ ಕೆಲಸದ ಜೊತೆನೇರು ಎಂದರು ನಿರುಪಮ ಮಗನ ಓಲೈಸುತ್ತಾ. ಸರಿ ಸರಿ ಹೋಗ್ತೀನಿ ಎಂದನು ಅಭಿ. ಕುಟುಂಬವೇ ಅವನ ಶಕ್ತಿ. ಶ್ರೇಣಿಕಾ, ಸಂಜನಾ, ಇಂಚರ ನಿಮಗೆ ಪ್ರಜ್ಞಾ, ಅಂಜನಾ ದೇವರ ಬಗ್ಗೆ ಎಲ್ಲ ತಿಳಿಸ್ತಾರೆ. ನಿಧಾನವಾಗಿ ನೋಡಿಕೊಂಡು ಬನ್ನಿ, ಮುಂದೆ ನೀವೇ ಎಲ್ಲ ನೋಡ್ಕೋಬೇಕು ಎಂದರು ನಿರುಪಮ. ಸರಿ ಅತ್ತೆ ಎಂದರು ಮೂವರು. ಅತ್ತೆ, ಪ್ರಣತಿ ಅಕ್ಕನ ಜೊತೆ ಕರ್ಕೊಂಡು ಹೋಗ್ಲಾ, ಒಬ್ಬಳಿಗೆ ಬೇಸರ ಎಂದಳು ಸಂಜು ನಿರುಪಮ ಬಳಿ. ಇಲ್ಲಿ ಸೊಸೆ ನೀನು ಸಂಜನಾ, ನಿನ್ನ ಅಕ್ಕ ಅಲ್ಲ ತಿಳಿತಾ. ನೀನೀಗ ಕಾಲೇಜ್ ಹುಡುಗಿ ಅಲ್ಲ, ಮದುವೆ ಆಗಿದೆ. ಏನೇ ಬೇಕಿದ್ರೂ ನಿನ್ನ ಗಂಡ ಇದ್ದಾನೆ ಕೇಳು. ನಿನ್ನ ಅಕ್ಕಂಗೆ ಏನು ಗೊತ್ತಿಲ್ಲ, ನಿಂಗೆ ಇನ್ನೇನು ಹೇಳ್ತಾಳೆ ಎಂದರ ಅರ್ಪಿತಾ ಕಟುವಾಗಿ. ಹೌದು ಸಂಜನಾ, ಇದು ಕೂಡು ಕುಟುಂಬ. ಇಲ್ಲಿ ಅವರು ಬೇರೆ ಇವರು ಬೇರೆ ಅಂತ ಅಲ್ಲ.
ನಾವು ಮೂವರು ನಿಮಗೆ ಅತ್ತೆಯರೇ. ನಾವಿಷ್ಟು ದಿನ ಕಾಪಾಡಿರೋ ಒಗ್ಗಟ್ಟು ನೀವು ಕಾಪಾಡಬೇಕು. ನಿಮ್ಮಲ್ಲಿ ಒಬ್ಬರಿಂದ ಅದಕ್ಕೆ ಕುತ್ತು ಬರಬಾರ್ದು, ನೆನಪಿರಲಿ ಎಂದರು ನಿರುಪಮ ಸೊಸೆಯರಿಗೆ. ಆಯಿತು ಎಂಬಂತೆ ತಲೆ ಆಡಿಸಿ ಊಟ ಮುಗಿಸಿ ದೇವಸ್ಥಾನದ ಕಡೆ ಹೊರಟರು. ಇತ್ತ ಪ್ರಣತಿ ಕುದಿಯುತ್ತಿದ್ದಳು. ಅವಳಿಗೆ ಅರ್ಪಿತಾ ಅಭಿಯ ಮೇಲೆ ತೀರದ ದ್ವೇಷವಿತ್ತು. ಕಲ್ಯಾಣಿಗೆ ತನ್ನ ತವರು ಮನೆ ಒಡೆತನ ಅತ್ತಿಗೆಯರ ಕೈಲಿದೆ, ತಂದೆ ತಾಯಿ ಕೈಯಲ್ಲಿಲ್ಲ ಎಂದು ಅರ್ಥವಾಗಿತ್ತು. ದೇವಸ್ಥಾನಕ್ಕೆ 2 ಕಾರಿನಲ್ಲಿ ಹೊರಟರು ಮನೆಯವರು. ಒಂದರಲ್ಲಿ ಆಕಾಶ್, ಅಂಜನಾ, ಪ್ರಜ್ಞಾ, ಅಭಿ, ಶ್ರೇಣಿಕಾ, ಸುಹಾಸ್ ಇದ್ದರೆ ಮತ್ತೊಂದರಲ್ಲಿ ಇಶಾನ್, ಸಾತ್ವಿಕ್, ಇಂಚರ, ಸಂಜು ಇದ್ದರು. ಅಂಜನಾ, ಪ್ರಜ್ಞಾ ತಮ್ಮ ಪಾಡಿಗೆ ಮಾತನಾಡುತ್ತಿದ್ದರೆ ಶ್ರೇಣಿಕಾ ಸುಮ್ಮನೆ ಅವರ ಮಾತು ಕೇಳುತ್ತಿದ್ದಳು. ಅಭಿ, ಆಕಾಶ್, ಸುಹಾಸ್ ಬಿಸ್ನೆಸ್ ವಿಚಾರ ಚರ್ಚಿಸುತ್ತಿದ್ದರು. ಇತ್ತ ಇಂಚರಗೆ ಸಂಜನ ಜೊತೆ ಮಾತನಾಡುವ ಮನಸ್ಸಿರಲಿಲ್ಲ. ಹಾಗಾಗಿ ಸಂಜನನ ಡ್ರೈವರ್ ಸೀಟಿನಲ್ಲಿದ್ದ ಇಶಾನ್ ಪಕ್ಕ ಕೂರಿಸಿದಳು. ಹಿಂದೆ ಸಾತ್ವಿಕ್ ಜೊತೆ ಕುಳಿತು ಅವನನ್ನೇ ಗಮನಿಸುತ್ತಿದ್ದಳು. ಮನೆಯಿಂದ ಶುರುವಾಗಿ ಈಗಲೂ ಫೋನ್ನಲ್ಲೇ ಮಾತನಾಡುತ್ತಿದ್ದ. ರೀ ಸಾತ್ವಿಕ್, ನಿಮಗೆ ಹೆಂಡತಿ ನಾನಾ ಇಲ್ಲ ಈ ಮೊಬೈಲ್? ನನಗೆ ಯಾಕೋ ಡೌಟ್ ಎಂದಳು ಇಂಚರ ಅವನು ಫೋನ್ನಲ್ಲಿ ಬ್ಯುಸಿ ಇದ್ದದ್ದು ನೋಡಿ ಸಾಕಾಗಿ. ಯಾಕೆ ಡೌಟ್ ಮೇಡಮ್ಗೆ? ಮರೆಯೂ ಇರಬೇಕು. ಇನ್ನೊಂದು ಸ್ವಲ್ಪ ದಿನ ಇರು, ಮದುವೆ ಫೋಟೋ ಕೊಡ್ತಾರೆ, ಆಗ ನೋಡಿ ಕನ್ಫರ್ಮ್ ಮಾಡ್ಕೊ ಎಂದು ತಮ್ಮನ ಮುಂದೆ ಹೆಂಡತಿಗೆ ರೇಗಲು ಇಚ್ಛಿಸದೆ. ಓ ಹೌದಾ, ನನಗೇನು ಕಣ್ಣು ಕಾಣಲ್ವಾ? ನಾನು ಫೋಟೋ ನೋಡಲ್ಲ ಅಂದರೆ ಏನ್ರಿ ಮಾಡ್ತೀರಾ ಎಂದಳು ಸಿಡಿದು. ಏನಿಲ್ಲ, ಇವತ್ತು ನಮ್ಮ ಫಸ್ಟ್ ನೈಟ್ ಇದೆಯಲ್ಲ, ರಾತ್ರಿ ರೂಮ್ಗೆ ಬರ್ತೀಯಲ್ಲ, ನಾನೇ ಡೌಟ್ ಕ್ಲಿಯರ್ ಮಾಡ್ತೀನಿ ಬಿಡು ಎಂದ ಇಂಚರನ ಕಿವಿಯ ಬಳಿ. ಅವನ ಮಾತಿಗೆ ಬೆಚ್ಚಿ ಸುಮ್ಮನೆ ಕುಳಿತಳು ಇಂಚರ. ಸಾತ್ವಿಕ್ ನಕ್ಕು ಮತ್ತೆ ಫೋನ್ ನೋಡ್ತಿದ್ದ. ಇಶಾನ್ ಮಾತನಾಡಿಸುವ, ನಮ್ಮ ಮದುವೆ ನಡೆದಿದ್ದಕ್ಕೆ ಖುಷಿ ಪಡುವ ಎಂಬ ಸಂಜನಾಸೆಗೆ ಸ್ವಲ್ಪವೂ ಪ್ರತಿಕ್ರಿಯಿಸಿರಲಿಲ್ಲ ಇಶಾನ್. ಅವನಿಗೆ ಮದುವೆಯ ಮನೆಯಲ್ಲಿ ನಡೆದ ಘಟನೆಯ ಬಗ್ಗೆ ಸಾಕಷ್ಟು ಸಂಶಯವಿತ್ತು. ದೇವಸ್ಥಾನದಲ್ಲೂ ಹುಡುಗರು ಒಂದು ಕಡೆ ಇದ್ದರೆ ಹುಡುಗಿಯರು ಮತ್ತೊಂದು ಕಡೆ ಇದ್ದರು. ಜೊತೆಗೆ ಪೂಜೆ ಮುಗಿಸಿದ್ದು ಬಿಟ್ಟರೆ ಏನೇ ಬಿಕ್ಕಿದ್ದರೂ ಅಂಜನಾ, ಪ್ರಜ್ಞಾ ಕೇಳುತ್ತಿದ್ದರು. ಪೂಜೆ ಮುಗಿಸಿ ವಾಪಸ್ ಬರುವಾಗಲೂ ಅದೇ ಕಥೆಯೇ. ಇಂಚರಗೆ ಮಾತ್ರ ಅತಿಯಾಗಿ ಒಂಟಿತನ ಕಾಡುತ್ತಿತ್ತು. ಒಂದು ಕಡೆ ತಾಯಿ ಚಿಂತೆ, ಮತ್ತೊಂದು ಕಡೆ ಗಂಡನ ನಿರ್ಲಕ್ಷ್ಯ, ತಂಗಿ ಅವಂತರ ಸಾಕಾಗಿತ್ತು ಅವಳಿಗೂ. ಹೊಸ ಜೋಡಿಗಳು ಮನೆಗೆ ಬರುವುದರೊಳಗೆ ಭಾನುಮತಿ, ಕಲ್ಯಾಣಿಯ ಯಾವುದಕ್ಕೂ ಕರೆಯದೆ ಎಲ್ಲ ತಾವೇ ನೋಡಿಕೊಳ್ಳುತ್ತಿದ್ದರು. ಮೂವರು ಸೊಸೆಯರು. ಕಲ್ಯಾಣಿ ಹೋಗಿ ಮಾತನಾಡಿಸೋಣ ಎನಿಸಿದರೂ ಸುಮ್ಮನಾದರೂ ಭಾನುಮತಿ ಗತ್ತು ಮಾಡಿಕೊಂಡು ಕುಳಿತಿದ್ದರು. ರಾತ್ರಿ ಊಟ ಮುಗಿಸಿ ಮೊದಲ ರಾತ್ರಿ ಶಾಸ್ತ್ರಕ್ಕೆ ತಯಾರಿ ಮಾಡಿದ್ದರು. ಮಕ್ಕಳ ಮನಸ್ಸು ಸರಿಯಿಲ್ಲ ಎಂದರೂ ಮಾಡುವ ಶಾಸ್ತ್ರ ಮಾಡಲೇಬೇಕಾಗಿತ್ತು. ಆಕಾಶ್, ವರನ್, ಸುಹಾಸ್ ಸೇರಿ ರೂಮ್ ಅಲಂಕರಿಸಿದರು. ಅಂಜನಾ, ಪ್ರಜ್ಞಾ ಸನ್ನಿಧಿ ಸೇರಿ ಹುಡುಗಿಯರ ರೆಡಿ ಮಾಡುತ್ತಿದ್ದರು. ಪ್ರಣತಿ ಸಂಜುಗೆ ಇಶಾನ್ ಹೇಗೆ ಹೊಲಿಸಿಕೊಳ್ಬೇಕೆಂದು ಕಿವಿ ಊದುತ್ತಿದ್ದಳು. ತಂಗಿ ಕೈಗೆ ಅಧಿಕಾರ ಬಂದರೆ ತನ್ನ ಬೇಳೆ ಬೇಯಿಸಲು. ಶ್ರೇಣಿಕಾ ನಿರ್ಭಾವಕಳು. ಇಂಚರಗೆ ಸಾತ್ವಿಕ್ ಮೇಲೆ ತೀರದ ಬೇಸರ ಉಂಟಾಗಿತ್ತು. ಮೊದಲ ರಾತ್ರಿ ಶಾಸ್ತ್ರಕ್ಕೆಂದು ಕೋಣೆಗೆ ಬಂದಳು ಶ್ರೇಣಿಕಾ. ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಮೆಲ್ಲನೆ ಅಭಿಯ ಮುಂದೆ ನಿಂತಳು, ನಾಚಿಕೆಯಿಂದ ತಲೆ ತಗ್ಗಿಸಿ. ಮಂಚದಿಂದ ಮೇಲೆದ್ದ ಅಭಿ ಶ್ರೇಣಿಕನೊಮ್ಮೆ ಮೇಲಿನಿಂದ ಕೆಳಗೆ ನೋಡಿ ತನ್ನ ಎದುರಿಗೆ ನಿಂತಿದ್ದ ಹುಡುಗಿಗೆ ಪಟಪಟನೆ 4 ಏಟು ಬಾರಿಸಿದ. ಅವನ ಏಟಿಗೆ ನೆಲಕ್ಕೆ ಬಿದ್ದವಳ ರಟ್ಟೆ ಹಿಡಿದು ಎಬ್ಬಿಸಿ ಮತ್ತೆರಡು ಏಟು ಕೊಟ್ಟನು. ಅವನ ಏಟಿಗೆ ನಿತ್ರಾಣಗೊಂಡವಳಂತೆ ಕೆಳಗೆ ಬಿದ್ದಳು ಶ್ರೇಣಿಕಾ. ಮಾನ, ಮರ್ಯಾದೆ, ಘನತೆ, ಗೌರವಗಳು ಅಂದರೆ ಏನು ಅಂತ ಗೊತ್ತೇನೆ ನಿಂಗೆ, ಗೊತ್ತಾ ಎಂದನು ಅವಳನ್ನು ಸುಟ್ಟು ಬಿಡುವಂತೆ ನೋಡುತ್ತಾ. ಅವನ ಮುಖದಲ್ಲಿನ ಕೋಪ ನೋಡಿಯೇ ಬೆಚ್ಚಿದಳು ಶ್ರೇಣಿಕಾ. ತಾಯಂದಿರು ಅಂದರೆ ಏನು? ಕೂಡು ಕುಟುಂಬ ಅಂದ್ರೇನು? ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ ಅಂದ್ರೇನು ಗೊತ್ತಾ? ಹೋಗಲಿ. ಮದುವೆ ಅಂದ್ರೇನು ಅಂತ ಹೇಳು ಎಂದು ಮತ್ತೊಂದು ಬಾರಿಸಿದ. ಶಕ್ತಿ ಇಲ್ಲದವಳಂತೆ ಬಿದ್ದಿದ್ದಳು ಶ್ರೇಣಿಕಾ. ಅಲ್ಪ ಸ್ವಲ್ಪ ಜಗಳ, ಮನಸ್ತಾಪ ಆಗ್ಬೋದು ಎಂದುಕೊಂಡಿದ್ದಳೆ ಹೊರತು ಇಷ್ಟು ಗಂಭೀರ ವ್ಯಕ್ತಿ ಅಭಿ ಎಂದವಳಿಗೆ ತಿಳಿದಿರಲಿಲ್ಲ. ಜೀವನ ಅಂದರೆ ಯಾರದೋ ಮದುವೆಗೆ ಬಂದು ನಿಂಗಿಷ್ಟ ಬಂದಾಗೆ ಹುಡುಗಾಟ ಆಡಿ ಕದ್ದು ತಾಳಿ ಕಟ್ಟಿಸಿಕೊಳ್ಳೋದು ಅಂತನ? ಇದೇನು ಧರ್ಮಛತ್ರನ ಇಲ್ಲ ಆಟದ ಮೈದಾನನ? ನಿಜ ಹೇಳು, ಇಂಚರ ಬಗ್ಗೆ ನನಗೆ ಗೊತ್ತಿದೆ. ನೀನು ಅವಳ ತಂಗಿ ಅಂದಮೇಲೆ ಈ ಮದುವೆ ಆಗಿರೋದ್ರ ಹಿಂದೆ ಏನೋ ಕಾರಣ ಇರುತ್ತೆ, ಹೇಳು, ಯಾಕೆ ಹೇಗೆ ಮಾಡಿದೆ ಎಂದ ಅಭಿ ಸಮಾಧಾನವಾಗಿ. ಶ್ರೇಣಿಕಾ ಬಾಯಿ ಬಿಡಲಿಲ್ಲ. ಬಾಯಿ ಬಿಡು, ಮದುವೆ ನಡೆದಾಗಿನಿಂದ ಹೀಗೆ ಮೌನವಾಗಿಯೇ ಇದ್ಯಾ? ನಿನ್ನ ಯಾರು ಕೇಳೋಲ್ಲ, ಸುಮ್ಮನೆ ಒಪ್ಕೊಳ್ತಾರೆ, ಆರಾಮವಾಗಿ ಇಡೀ ಆಸ್ತಿಗೆ ಯಜಮಾನಿ ಆಗ್ಬೋದಂತ. ಈ ಮೌನದ ನಾಟಕನ ಮಿಸ್ ಶ್ರೇಣಿಕಾ? ಸಾರಿ, ತಾವು ಈಗ ಮಿಸ್ಸಸ್ ಶ್ರೇಣಿಕಾ ಅಭಿಮನ್ಯು ವರ್ಮಾ ಅಲ್ವಾ ಎಂದ ವ್ಯಂಗ್ಯವಾಗಿ. ಆಗಲೂ ಶ್ರೀಯದು ದಿವ್ಯ ಮೌನ. ಇದು ವರ್ಮಾ ಮನೆ. ನಮ್ಮನೆ ಬಗ್ಗೆ ಏನು ತಿಳ್ಕೊಂಡಿದ್ಯಾ ನೀನು? ಇಲ್ಲಿ ನಿನ್ನಿಷ್ಟ ಬಂದಾಗೆ ಮೆರಿಬೋದು. ನನ್ನ ಹೆಂಡತಿ ಆಗಿದ್ದ ತಕ್ಷಣ ನಿನ್ನ ತಲೆ ಮೇಲೆ ಹೊತ್ಕೊಂಡು ಕುಣಿತಾರೆ ಅಂತ.
ಈ ಕೆಲಸ ಮಾಡಿದೆ. ನಿನ್ನ ತಾಯಿ ಅಕ್ಕ ಯಾರ ಬಗ್ಗೆನೂ ಯೋಚನೆ ಮಾಡದೆ ನಿನ್ನ ಸುಖ ನೋಡಿಕೊಂಡಿರುವ ನೀನು ಒಬ್ಬಳು ಹೆಣ್ಣ? ಥು, ಅಸಹ್ಯ. ನೀನು ಹೆಣ್ಣಿನ ಕುಲಕ್ಕೆ ಎಂದನು ಮುಖ ಕಿವುಚಿ. ನೋಡು, ಇವತ್ತಿನಿಂದ ನಿನ್ನ ಹೆಸರಿಗೆ ಅಷ್ಟೇ ಈ ಮನೆ ಸೊಸೆ. ನನ್ನ ಹೆಂಡತಿಯಾದರೆ ಯಾವುದೇ ಅಧಿಕಾರ ನಿನಗೆ ಇಲ್ಲ. ನಾನು ಹೇಳಿದಷ್ಟೇ ನೀನು ಮಾಡಬೇಕು. ನನ್ನ ಮಾತು ಮೀರಿ ನೀನು ನಡೆದದ್ದು ಗೊತ್ತಾದರೆ ನಿಮ್ಮಮ್ಮನ ಮುಂದೆ ತುಂಡು ತುಂಡು ಮಾಡಿ ಕತ್ತರಿಸಿ ಹಾಕ್ತೀನಿ, ತಿಳಿತಾ? ಈ ಮನೆಯಲ್ಲಿ ನಿನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಬರಬಾರ್ದು ಎಂದು ವಾರ್ನಿಂಗ್ ಕೊಟ್ಟು ಮಲಗಿದ. 3 ದಿನದಿಂದ ಓಡಾಟ ಆಗಿದ್ದರಿಂದ ಇತ್ತ ಶ್ರೇಣಿಕಾಗೆ ಜೀವ ಹೋಗಿ ಬಂದಂತಾಗಿತ್ತು. ಅವನ ಕೈಯಿಂದ ಹೊಡೆತ 3 ಲೋಕ ತೋರಿಸಿದಂತೆ ಹಾಗೆ ನೋಯುತ್ತಿತ್ತು. ಅವನು ಮಲಗಿದ ಮೇಲೆ ಅವನನ್ನೇ ನೋಡುತ್ತಾ ನೆಲದಲ್ಲೇ ಮಲಗಿದ್ದಳು. ಶಬ್ದ ಮಾಡಿದರೆ ಮತ್ತೆ ಹೊಡೆಯುವನು ಎಂದು ಹೆದರಿ ಇಂಚರ ರೂಮಿಗೆ ಬಂದರು. ಸಾತ್ವಿಕ್ ಬಾಲ್ಕನಿಯಲ್ಲಿ ಫೋನ್ ಕರೆಯಲ್ಲೇ ಇದ್ದ. ಇಂಚರಗೂ ರೋಸಿ ಹೋಗಿ ಹಾಲಿನ ಲೋಟ ಟೇಬಲ್ ಮೇಲಿಟ್ಟು ಸುಮ್ಮನೆ ಮಲಗಿದಳು. ಫೋನಿನಲ್ಲಿ ಮಾತಾಡಿ ಮುಗಿಸಿದವನು ಒಳಗೆ ಬಂದು ಮಲಗಿದ್ದ ಇಂಚು ನೋಡಿ, ಇಂಚು ಏಳು ಮೇಲೆ, ಯಾಕೆ ಇಷ್ಟು ಬೇಗ ಮಲಗಿದ್ಯಾ ಎಂದು ಎಬ್ಬಿಸಿದ. ಎದ್ದು ಕುಳಿತ ಇಂಚು ಸಾತ್ವಿಕ್ನ ನೋಡಿ, ಹೇಳಿ, ನೀವು ಯಾರ ಜೊತೆನೋ ಮಾತಾಡ್ತಿದ್ರಿ, ಅದಕ್ಕೆ ಮಲ್ಕೊಂಡೆ, ಏನು ಬೇಕು ಎಂದಳು ಕತ್ತು ಬಗ್ಗಿಸಿ. ಅವಳ ಸುತ್ತ ಕೈಯಿಂದ ಬಳಸಿದವನು, ಯಾಕೆ ಬೇಜಾರಲ್ಲಿದ್ಯಾ? ನಾನು ಪ್ರೀತಿ ಮಾಡಿದ ಇಂಚು ಮದುವೆ ಆದಮೇಲೆ ಎಲ್ಲೋ ಕಳೆದು ಹೋಗಿದ್ದಾಳೆ, ಏನಾಯ್ತಮ್ಮ ಎಂದ ಅವಳ ಕೆನ್ನೆಗೆ ಮುತ್ತಿಟ್ಟು. ಗಂಡನ ಸನಿಹಕ್ಕೆ ಸೋಲುತ್ತಿದ್ದವಳು ಹುಡುಗಿ. ನೀವೇ ತಾನೇ ಕೆಲಸ ಅಂತ ನನ್ನ ದೂರ ಮಾಡಿರೋದು. ಕೇಳಿದರೆ ರೇಗ್ತೀರಾ? ಈ ಮನೆಯಲ್ಲಿ ನನಗೆ ಒಂಟಿತನ ಕಾಡ್ತಿದೆ ಎಂದಳು ಅಳುವಂತೆ. ಸಾರಿ ಪುಟ್ಟ, ನಾನು ಪೊಲೀಸ್ ತಾನೆ. ನಮ್ಮ ಮದುವೆ ನಂತರ ಅಣ್ಣನ ಮದುವೆಯಲ್ಲಿ ಫುಲ್ ಓಡಾಟ, ಜೊತೆ ಸ್ಟೇಷನ್ ವಿಚಾರಗಳು ಇರುತ್ತೆ. ಏನು ಮಾಡಲಿ ಹೇಳು, ನೀನೇ ಅರ್ಥ ಮಾಡ್ಕೋಬೇಕು ಎಂದ ಅವಳ ಸಮಾಧಾನ ಮಾಡುತ್ತಾ. ಸರಿ ಆಯಿತು, ನೀವು ನನ್ನ ಕಡೆಗಣಿಸುವ ಆಗಿಲ್ಲ ಎಂದಳು ಮುಖ ಊದಿಸಿ. ಗಂಡನ ಮಾತಿಗೆ ಆಗಲೇ ಕೋಪ ಹೋಗಿತ್ತು. ಅವಳ ಚರ್ಯ ನೋಡಿ ಮುದ್ದಾಡುವ ಮನಸ್ಸಾಗಿತ್ತು ಸಾತ್ವಿಕ್ಗೆ. ಅವಳ ಮೇಲೆ ಬಾಗಿ ಮುಖದ ತುಂಬ ತುಟಿಯೊತ್ತಿದ. ಅವಳ ಸನಿಹಕ್ಕೆ ಕರಗುತ್ತಿದ್ದಳು ಇಂಚರ. ಅವಳ ಕೊರಳ ಹೊನಪಲ್ಲಿ ಮುಖ ಹುದುಕಿಸಿ ಮುದ್ದಿಸ್ತಿದ್ದವನ ವಾಸ್ತವಕ್ಕೆ ತಂದಿತ್ತು ಅವನ ಫೋನ್ ಕರೆ. ಇಂಚರನ ಬಿಟ್ಟು ಕರೆ ಸ್ವೀಕರಿಸಿದವನು ಅವಳಿಗೂ ತಿಳಿಸದೆ ಒಂದೇ ಉಸಿರಿಗೆ ಶರ್ಟ್ ತೊಟ್ಟು ತಯಾರಾಗಿ ಹೊರಗೆ ಹೊರಟನು. ಇಂಚರ ಮನಸ್ಸಲ್ಲಿ ಇಂದು ತೀರ ಕೆಳಗಿಳಿದಿದ್ದ ಸಾತ್ವಿಕ್ ಇಷ್ಟು ಹೊತ್ತು ಅವನಾಗಿ ಹತ್ತಿರವಾಗಿ ಅವಳಲ್ಲಿ ಆಸೆ ಹುಟ್ಟಿಸಿ ಕನಿಷ್ಠ ಅವಳ ಕಡೆ ನೋಡದೆ ಹೋಗಿದ್ದದು ನೋಡಿ ಇಂಚರ ಮನಸ್ಸಿಗೆ ನೋವಾಗಿತ್ತು. ಇಶಾನ್ ಬಳಿ ಬಂದ ಪ್ರಣತಿ ಹೇಳಿದ ಹಾಗೆ ಸಿಂಪತಿ ಗಿಟ್ಟಿಸಿಕೊಂಡು ಅವನ ತನ್ನ ಕಡೆ ಮಾಡಿಕೊಂಡು ಈ ಮನೆಯ ರಾಣಿ ಆಗಬೇಕು ಎಂದು ಹಾಲಿನ ಲೋಟ ಹಿಡಿದು ಬಂದಳು ಸಂಜನಾ. ಮಂಚದಲ್ಲಿ ಕೂತಿದ್ದ ಇಶಾನ್ ಸಂಜನಾ ನೋಡಿ, ಬಾ ಸಂಜನಾ, ಕೂತ್ಕೋ, ನಾನು ನಿನ್ನ ಹತ್ರ ಮಾತಾಡಬೇಕು ಎಂದನು ಗಂಭೀರವಾಗಿ. ಅವಳು ಬಂದು ಕುಳಿತಳು. ನೋಡಿ, ಈ ಮದುವೆ ಆಗೋಯ್ತು ಅಂತ ನಿಂಗೂ ಗೊತ್ತಿದೆ. ಅದಲ್ಲಿ ಈಗ ಬೇಡ, ಇದೆಲ್ಲ ಒಂದು ಶಾಸ್ತ್ರ ಅಷ್ಟೆ. ನೀನೇನು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಆರಾಮವಾಗಿರು. ಸದ್ಯಕ್ಕೆ ನಾವಿಬ್ಬರು ಫ್ರೆಂಡ್ಸ್, ಆಯಿತಾ? ಮೊದಲು ನಿನ್ನ ಓದು ಮುಗೀಲಿ ಎಂದವನು. ಅವನಿಗೆ ಈ ಮದುವೆ ಒಪ್ಪಲು ಸಮಯ ಬೇಕಾಗಿತ್ತು. ಯಾಕೆ ಇಶು, ನಿಂಗೆ ಈ ಮದುವೆ ಇಷ್ಟ ಇಲ್ವಾ ಎಂದಳು ಆತಂಕದಿಂದ. ಅವಳ ಪ್ಲ್ಯಾನ್ ಉಲ್ಟಾ ಮಾಡಿದ್ನಲ್ಲ ಎಂದು. ಆ ಥರ ಏನಿಲ್ಲ ಸಂಜು, ಇದಕ್ಕೆಲ್ಲ ಇನ್ನೂ ಸಮಯ ಇದೆ. ನಮಗೆ ಅಂತ ವಯಸ್ಸೇನೂ ಆಗಿಲ್ಲ, ತಿಳಿತಾ? ಹಾಗೆಯೇ ನಿನ್ನ ಅಕ್ಕನ ಬಾಲ ಮೊದಲು ಬಿಡು. ಅವರು ಈ ಮನೆಯಲ್ಲಿ ಸಮರ್ಥನ ಹೆಂಡತಿ ಅಷ್ಟೆ. ನೀನು ಈ ಮನೆ ಸೊಸೆ, ನಿನಗೆ ನಿನ್ನದೇ ಆದ ಜವಾಬ್ದಾರಿಗಳು ಇದ್ದಾವೆ. ನಿಮ್ಮ ಅಕ್ಕನ ಜೊತೆ ಸೇರಿ ಈ ಮನೆಯವರ ವಿಷಯದಲ್ಲಿ ಗೋಲ್ಮಾಲ್ ಮಾಡಿದರೆ ನನ್ನ ಇನ್ನೊಂದು ಮುಖ ನೋಡಬೇಕಾಗುತ್ತೆ, ಅರ್ಥ ಆಯ್ತಾ ಎಂದನು ಗಂಭೀರವಾಗಿ. ಸರಿ ಎಂಬಂತೆ ತಲೆ ಆಡಿಸಿದಳು ಭಯದಿಂದ. ಓಕೆ, ನೀನು ಈ ಹಾಲು ಕುಡಿದು ಆ ಕಡೆ ಮಲ್ಕೋ, ಸರಿನಾ? ಮದುವೆ ಓಡಾಟದಲ್ಲಿ ನಿಂಗೂ ಸುಸ್ತಾಗಿರುತ್ತೆ, ರೆಸ್ಟ್ ಮಾಡು. ಉಳಿದದ್ದು ಬೆಳಿಗ್ಗೆ ಮಾತಾಡೋಣ ಎಂದು ಮಲಗಿದ್ದ ಅವನಿಗೆ ಸಂಜು ಪ್ರಣತಿ ಮೇಲೆ ನಂಬಿಕೆ ಬಂದಿರಲಿಲ್ಲ. ಹಾಗಾಗಿ ಸಂಜುನನ್ನು ದೂರ ಇರಿಸಿದ್ದ. ಸಂಜು ಕನಸಿಗೆ ತಣ್ಣೀರೆರಚಿದಂತಾಗಿತ್ತು ಇಶಾನ್ ನಡೆ. ಜಾಸ್ತಿ ಮಾತಾಡಿದರೆ ಏನಾದರೂ ಬೈಯುವನು ಎಂದು ಈ ಕಡೆ ತಿರುಗಿ ಮಲಗಿದಳು. ಬೆಳಗಿನ ಜಾವ 3ಕ್ಕೆ ವಾಪಸ್ಸಾಗಿದ್ದ ಸಾತ್ವಿಕ್. ಮನೆಯಲ್ಲಿ ಕಿರಿಯವನೆಂದು ಸಂಸಾರದ ಸೂಕ್ಷ್ಮಗಳ ತಿಳುವಳಿಕೆ ಕಡಿಮೆ ಇದ್ದರೆ ಇಂಚರ ಮನೆಯ ಹಿರಿಯವಳಾಗಿ ಪ್ರಬುದ್ಧತೆ ಒಳಗೊಂಡಿದ್ದಳು. ಇಂಚರಗೆ ತಡವಾಗಿ ಎಚ್ಚರಿಕೆಯಾಗಿತ್ತು. ಸಾತ್ವಿಕ್ ಬಿಟ್ಟು ಹೋದ ಮೇಲೆ ಹತ್ತು ಹಾಗೆ ನಿದ್ದೆಗೆ ಹೋಗಿದ್ದವಳಿಗೆ ಈಗ ತಲೆ ಭಾರವಾಗಿತ್ತು. ತನ್ನ ಪಕ್ಕ ಮಲಗಿರುವವನ ಮುಖ ನೋಡದೆ ಸ್ನಾನ ಮುಗಿಸಿ ಕೆಳಗೆ ಬಂದಳು. ಅದಾಗಲೇ ಶ್ರೇಣಿಕಾ ಸಂಜನಾ ಸನ್ನಿಧಿ ಜೊತೆ ಮಾತನಾಡುತ್ತಾ ಕುಳಿತಿದ್ದರು.
ಅವರನ್ನು ನೋಡಿದರೂ ನೋಡದಂತೆ ಅಂಜನ ಬಳಿ ನಡೆದಳು ಇಂಚರ, ಅಡುಗೆಗೆ ಸಹಾಯ ಮಾಡಲು. ಸೊಸೆಯರ ಮುಖಭಾವದಲ್ಲಿ ಅತ್ತೆಯರಿಗೆ ಗಂಡ ಹೆಂಡತಿಯರ ನಡುವಿನ ಹೊಂದಾಣಿಕೆ ತಿಳಿದಿತ್ತು. ಹಾಗಾಗಿ ಯಾರೂ ಅವರ ಬಳಿ ಏನನ್ನೂ ವಿಚಾರಿಸಲಿಲ್ಲ. ಬೇಗ ಬೇಗನೆ ಎಲ್ಲರೂ ಕೆಲಸಕ್ಕೆ ಹೋಗಲು ತಯಾರಾಗಿ ತಿಂಡಿಗೆ ಡೈನಿಂಗ್ ಟೇಬಲ್ ಬಳಿ ಹಾಜರಿದ್ದರು. ವಾರದಿಂದ ಸರಿಯಾಗಿ ಕೆಲಸದ ಕಡೆ ಗಮನ ಕೊಡದೆ ಫೋನ್ ಕರೆಗಳೇ ಜಾಸ್ತಿ ಆಗಿದ್ದವು. ಏನೋ ಸಾತು, ಬೆಳಿಗ್ಗೆ ಮನೆಗೆ ಬಂದಾಗಿತ್ತು, ಎಲ್ಲಿಗೆ ಹೋಗಿದ್ದೆ? ಹೆಂಡತಿ ಜೊತೆ ಸಮಯ ಕಳೆಯೋಕ್ಕೂ ಆಗದೆ ಇರುವಷ್ಟು ಕೆಲಸನ? ಇವತ್ತಾದರೂ ಅವಳ ಜೊತೆ ಇರೋ ಎಂದರು ನಿರುಪಮ್ಮ ಅವನು ಬೆಳಿಗ್ಗೆ ಬಂದಿದ್ದು ನೋಡಿ. ಇಲ್ಲ ದೊಡ್ಡಮ್ಮ, ಸ್ಟೇಷನಿಂದ ನನಗೆ ಫೋನ್ ಮೇಲೆ ಫೋನ್ ಬರ್ತಿದೆ, ಬೇಕಿದ್ರೆ ನಿನ್ನ ಸೊಸೆಯನ್ನೇ ಕೇಳು, ಉಸಿರಾಡೋಕ್ಕೂ ಪುರ್ಸೊತ್ತಿಲ್ಲ, ಏನು ಮಾಡಲಿ, ಸಮಯ ಕಲಿಯೋಕ್ಕೆ ಇನ್ನೂ ಜೀವನ ಪೂರ ಟೈಮ್ ಇದೆ ಬಿಡಿ ಎಂದನು ಸಾತ್ವಿಕ್ ನಗುತ್ತಾ. ಏನು ಸಾತ್ವಿಕ್, ನೀನು ಮೊನ್ನೆ ಮದುವೆ ಆಗಿರೋನು, ಅದು ನೀನಾಗಿ ನಮ್ಮನ್ನೆಲ್ಲ ಒಪ್ಪಿಸಿ ಪ್ರೀತಿಸಿ ಮದುವೆಯಾಗಿ ಒಂದೇ ದಿನಕ್ಕೆ ಬೇಡ ಅಂದರೆ ಹೇಗೆ? ಆಗಲೇ ಹೆಂಡತಿ ಬೋರ್ ಆದ್ಲಾ ಎಂದು ವ್ಯಂಗ್ಯವಾಡಿದರು ಭಾನು. ಸಾತ್ವಿಕ್ ಉತ್ತರಿಸಲಿಲ್ಲ. ಕಾರಣ ನರಸಿಂಹ ಅವರು ಹೆಂಡತಿ ಮಕ್ಕಳಿಗೆ ಭಾನು ಏನಂದರೂ ತಿರುಗಿ ಹೇಳೋ ಆಗಿಲ್ಲ ಅಂತ ವಾರ್ನ್ ಮಾಡಿದ್ದರು. ಆದರೆ ಇಂಚರ ಭಾನು ಹೇಳಿದ್ದೇ ನಿಜ ಎಂದುಕೊಂಡಳು. ಅತ್ತೆ, ಸ್ವಲ್ಪ ಸುಮ್ಮನಿರಿ, ಜಗತ್ತಲ್ಲಿ ನೀವೊಬ್ಬರೇ ಸರಿ ಅನ್ನೋ ಥರ ಆಡಬೇಡಿ. ನಿಮ್ಮ ಮಗನು ಪೊಲೀಸ್ ತಾನೆ, ಮುಂದೆ ನಾನು ನೋಡ್ತೀನಿ ನಿಮ್ಮ ಸೊಸೆನ ರಜೆ ಹಾಕಿ ಸುತ್ತಿಸ್ತಾನ ಅಂತ ಎಂದನು ಆಕಾಶ್. ಅವನಿಗೆ ಈ ಗಲಾಟೆ ಕೊಂಕು ಹಿಡಿಸದು. ಖಂಡಿತ ಸುತ್ತಿಸ್ತಾನೆ, ಆಗಲಿಲ್ಲ ಅಂದರೆ ಅವನ ಕೆಲಸನೇ ಬಿಡಿಸ್ತೀನಿ ಅಷ್ಟೇ. ಆ ಕೆಲಸ ಎಲ್ಲ ಗತಿ ಇಲ್ಲದವರು ಇವನಂತೆ ವಿಕಾರಿಗಳು ಮಾಡೋದು. ನನ್ನ ಮಗಂಗೆ ಏನು ಕಡಿಮೆ ಆ ಕೆಲಸ ಮಾಡೋಕ್ಕೆ, ಬೇಡ ಅಂದರೂ ಆ ಪೊಲೀಸ್ ಕೆಲಸಕ್ಕೆ ಸೇರಿದಾನೆ ಎಂದರು ಭಾನು ಸಾತ್ವಿಕ್ನ ನೋಡಿ. ಅವರಿಗೆ ವರುಣ್ನ ಉದ್ಯಮಿ ಮಾಡುವ ಆಸೆ ಇತ್ತು. ಅತ್ತೆ, ಸ್ವಲ್ಪ ಮಾತು ಹಿಡಿತದಲ್ಲಿರಲಿ. ಅಪ್ಪ ದೊಡ್ಡಪ್ಪ ನೀವೆಲ್ಲ ಇಲ್ಲೇ ಇದ್ದು ಇವರು ನನ್ನ ತಮ್ಮನ ಬಿಕಾರಿ ಅಂತಿದ್ರು ಸುಮ್ಮನೆ ಇದ್ದೀರಾ? ಈಗ ಅವನಿಗೆ ಹೆಂಡತಿ ಇದ್ದಾಳೆ ಅನ್ನೋದು ನೆನಪಿರಲಿ ಎಂದ ಅಭಿ. ಇಂಚರ ಮುಂದೆ ಸಾತ್ವಿಕ್ ಅಂಗಿಸಿದು ಇಷ್ಟವಾಗದೆ. ಓ, ಏನೋ ನೆನಪಿರೋದು, ಇವರು ಇರೋದೇ ನಮ್ಮನೆ ಹಂಗಲ್ಲಿ. ಇವನು ಹೆಂಡತಿ ಬೇರೆನಾ? ಅವಳೇನು ಕೋಟ್ಯಾಧೀಶ್ವರನ ಮಗಳ? ಅವಳು ಇವನಿಗಿಂತ ಬಿಗ್ನಾಸಿ. ಇವಳು ಅವನಿಗೆ ಬಲೆ ಹಾಕಿದ್ಲು. ಇವಳ ತಂಗಿ ನೇರ ಯಜಮಾನಿ ಆಗೋಕ್ಕೆ ಹೊರಟಿದ್ದಾಳೆ ಎಂದರು ಭಾನು. ಮನಸ್ಸಲ್ಲಿರುವ ಕಹಿ ಹೋಗಲೇಬೇಕು ಅವರಿಗೆ. ಸಾಕು, ಮುಚ್ಚಿ ಬಾಯ್ನ. ನೀವು ಯಾರು ನನ್ನ ತಮ್ಮನ, ನನ್ನ ನಾದಿನಿನ, ನನ್ನ ಹೆಂಡ್ತಿನ ಅಂಗಿಸೋಕ್ಕೆ? ಇದು ನಿಮ್ಮ ಗಂಡನ ಮನೆ ಅಲ್ಲ, ತವರು ಮನೆ ಅಂತ ಎಷ್ಟು ಸಾರಿ ಹೇಳೋದು? ಎಷ್ಟು ಧೈರ್ಯ ಇದ್ದರೆ ನಾನು ಮುಂದೆನೇ ನನ್ನ ಸ್ವಂತದವರ ಬಗ್ಗೆ ಮಾತಾಡ್ತೀರಾ? ಇನ್ನೊಂದು ಮಾತು ಹೆಚ್ಚಿಗೆ ಬಂದರು ಮನೆಯಿಂದ ಆಚೆ ಹಾಕೋಕ್ಕೂ ಯೋಚನೆ ಮಾಡೋಲ್ಲ ಎಂದನು ಅಭಿ ಗರ್ಜಿಸುತ್ತಾ. ಅವನ ಕೋಪ ನೋಡಿಯೇ ಕಲ್ಯಾಣಿ ಪ್ರಣತಿ ಹೆದರಿದ್ದರು. ಆದರೆ ಭಾನುಮತಿ ಬಗ್ಗುವವಳಲ್ಲ. ಹೇ, ಏನೋ ಮಾತು ಮಾತಿಗೂ ಮನೆಯಿಂದ ಆಚೆ ಹೋಗು ಅಂತೀಯ? ಇದು ನಮ್ಮ ಅಪ್ಪನ ಮನೆ. ಈ ಮನೆ ನನ್ನ ಅಕ್ಕನ ಹೆಸರಲ್ಲಿರೋದು, ನಿನ್ನ ಹೆಸರಲ್ಲ. ಅವತ್ತೇನೋ ಹಾರಾಡ್ತಿದ್ದೆ, ಈಗ ಕಲ್ಯಾಣಿ ಇದ್ದಾಳೆ ಕೇಳೋಕ್ಕೆ. ಇನ್ನು ನೀವೇ ನಮ್ಮ ಹಂಗಲ್ಲಿರೋದು ಎಂದರು ಭಾನು ನಾಲಿಗೆ ಹರಿಬಿಟ್ಟು. ತವರು ಮನೆಗೆ ತನ್ನ ಮಕ್ಕಳು ಸೊಸೆಯಾಗಲಿಲ್ಲ ಎಂದು. ಭಾನುಮತಿ ಎಂದು ಕಿರುಚಿ ಭಾನುರವರ ಕೆನ್ನೆಗೆ ಬಾರಿಸಿದರು ಅಶೋಕ್. ನನ್ನ ಮುಂದೆನೇ ನಿಂತು ನನ್ನ ಮಗನ ಬೈಯೋಕ್ಕೆ ಎಷ್ಟು ಕೊಬ್ಬು ನಿಂಗೆ? ಅವನೇನು ಗತಿ ಇರೋದವನು ಅಂದ್ಕೊಂಡು ಹಳೆ ದ್ವೇಷ ಇಟ್ಕೊಂಡು ಈಗ ಜಗಳ ಮಾಡೋಕ್ಕೆ ಬಂದಿದ್ಯಾ? ಅವ್ರು ಹೊಸದಾಗಿ ಮದುವೆ ಆಗಿರುವುದು, ಹೆಂಡತಿಯರು ಇಲ್ಲೇ ಇದ್ದಾರೆ. ಹಾಗಲೇ ನಿನ್ನ ಕೆಟ್ಟ ಬುದ್ಧಿ ತೋರಿಸಿಬಿಟ್ಟಿಯಲ್ಲ. ಏನು ನಿನ್ನ ಗಂಡನ ದುಡ್ಡು ತಂದು ಕೊಟ್ಟಿದ್ಯಾ? ನಿನ್ನ ಥರನೇ ಇದು ನಮ್ಮ ಅಪ್ಪಂದೇ ಮನೆ. ನರಸಿಂಹನ ಅಪ್ಪ ದತ್ತು ತಗೊಂಡಿರೋದು ಅಂತ ಎಷ್ಟು ಸಾರಿ ಹೇಳಬೇಕು? ಹಾಗೆ ನನ್ನ ಬಿಸ್ನೆಸ್ಗೆ ನರಸಿಂಹ ಪಾರ್ಟ್ನರ್ ಆಗಿದ್ದಾನೆ. ಅವನ ತಂದೆ ಆಸ್ತಿನ ಹಣನ ಹಾಕಿದ್ದಾನೆ. ಸುಮ್ಮನೆ ಬಿಟ್ಟು ಬಿದ್ದಿಲ್ಲ. ಇಲ್ಲಿ ಇನ್ನೊಂದು ಮಾತಾಡಿದರೆ ನಾಲಿಗೆ ಕತ್ತರಿಸಿ ಹಾಕ್ತೀನಿ ಎಂದರು ಅಶೋಕ್ ಕೋಪದಿಂದ. ಅವರಿಗೂ ನಿನ್ನೆಯಿಂದ ರೋಸಿ ಹೋಗಿತ್ತು. ಅಪ್ಪ, ಅಮ್ಮ, ಇಷ್ಟೊಂದು ಮಾತು ಕೇಳಿ ನಾನು ಈ ಮನೆಯಲ್ಲಿರೋಲ್ಲ, ಮತ್ತೆ ಬರೋದೂ ಇಲ್ಲ. ಇವತ್ತಿಗೆ ನಮ್ಮ ಸಂಬಂಧ ಮುಗಿಯಿತು. ನೀವೇ ನಿರ್ಧಾರ ಮಾಡಿ, ಹೆಣ್ಮಕ್ಕಳು ಬೇಕಾ ಗಂಡು ಮಕ್ಕಳು ಬೇಕಾ ಅಂತ ಎಂದರು ಭಾನು ಎಲ್ಲರ ಮುಂದೆ ಅವಮಾನ ಆಗಿದ್ದು ತಡೆಯದೆ. ಅಶೋಕ, ಅಭಿ, ಏನ್ರು ಇದು? ಅವಳು ಬರುವುದೇ ಅಪರೂಪ, ಯಾಕೆ ಅವಳಿಗೆ ಪದೇ ಪದೇ ಅಂಗಿಸ್ತೀರಾ? ಅವಳು ಒಂದು ಮಾತಂದರೆ ಏನಾಯ್ತು ಈಗ? ಅದಕ್ಕೆ ಹೊಡೆಯುವುದಾ ಎಂದರು ರವೀಂದ್ರ ಮಗಳ ಮೇಲಿನ ಪ್ರೀತಿಯಿಂದ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಿಮ್ಮ ಮಗಳು ಹೇಳಿದ್ದೇ ಸರಿ ಅಂತನಾ? ತುಂಬ ಬದಲಾಗಿದ್ದೀರಾ ನೀವು ಮತ್ತೆ ಅಜ್ಜಿ. ನಿಮ್ಮ ಮಗಳು ಬಂದಮೇಲೆ ನಮ್ಮನೆ ಹೊರಗಿನವರ ಥರ ಮಾಡಿಬಿಟ್ಟಿದ್ದೀರಿ ಎಂದನು ಇಶಾನ್ ಅಸಮಾಧಾನದಿಂದ. ಇಲ್ಲ ಇಶು, ಅವ್ರು ಹೇಳೋದು ಸರಿ ಇದೆ. ಈ ಮನೆ ಅವರಿಗೆ ಸೇರಿದೆ. ನಾನು ಅವತ್ತೇ ಹೇಳಿದೆ ಅಲ್ವಾ, ನನ್ನ ಮದುವೆ ಮುಗಿದ ಮೇಲೆ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ. ಸಾರಿ, ನಾನೇ ಮರೆತು ಬಿಟ್ಟೆ. ಈಗ
ಈ ಮನೆ ನಿಜವಾದ ಓನರ್ ಬಂದಿರುವಾಗ ನಾವಿರುವುದು ಸರಿಯಲ್ಲ ಎಂದು ಅರ್ಧ ತಿಂದ ಅನ್ನಕ್ಕೆ ಕೈ ತೊಳೆದ ಅಭಿ ಮೇಲೆದ್ದನು. ಅಭಿ, ಯಾರು ಈ ಮನೆ ಬಿಟ್ಟು ಹೋಗಲಿ ಅಂತ ನಾನು ಹೇಳಿಲ್ಲ. ಭಾನುಗೆ ಅವಮಾನ ಮಾಡಬೇಡ ಅಂದೆ ಅಷ್ಟೆ. ನಿಮ್ಮ ಥರ ಅವರು ನನ್ನ ಮಕ್ಕಳೇ. ಯಾಕೋ ನಿಮಗೆ ಅವರ ಮೇಲೆ ಇಂಥ ದ್ವೇಷ? ಯಾರು ಎಲ್ಲಿಗೂ ಹೋಗಲ್ಲ, ಸುಮ್ಮನೆ ಕೆಲಸ ನೋಡು ಎಂದರು ರವೀಂದ್ರ ಅಸಮಾಧಾನದಿಂದ. ನನ್ನ ಬೇಡ ಅನ್ನೋಕ್ಕೆ ನೀವ್ಯಾರು? ಯಾವಾಗ ನಿಮ್ಮ ಮಗಳು ಮೊಮ್ಮಕ್ಕಳು ಬಂದ್ರೋ ಅಂತ ನಮ್ಮ ವಿರುದ್ಧನೇ ತಿರುಗಿ ಬಿದ್ರೋ ಆಗಲೇ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ನಾನು ನಿರ್ಧಾರ ಮಾಡಿ ಆಗಿದ್ಮೇಲೆ ನೀವುಂಟು ನಿಮ್ಮ ಮಕ್ಕಳುಂಟು ಎಂದವನು ಶ್ರೇಣಿಕ ಕಡೆ ತಿರುಗಿ, ನೀನೇನೆ ಇಲ್ಲಿ ಸರ್ಕಸ್ ನೋಡ್ತಿದ್ಯಾ? ನಡಿ ಒಳಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡು, ಇದೆಲ್ಲ ಹೊಸದಲ್ಲ ಇಲ್ಲಿ ಎಂದನು ಗದರುವಂತೆ. ಶ್ರೇಣಿಕ ಬೆಚ್ಚಿ ತಲೆ ಆಡಿಸಿದಳು. ಥು, ಈ ದರಿದ್ರಗಳಿಗಾಗಿ ಸ್ವಂತದವರನ್ನು ಎದುರು ಹಾಕೋತಿದ್ಯಲ್ವಾ? ನಿನಗೆ ನಮಗಿಂತ ಇವರೇ ಹೆಚ್ಚಾದ್ರಾ? ಇವರು ವರ್ಮಾ ಮನೆ ಆಸ್ತಿಗೆ ಬಂದಿದ್ದು ನಮಗಾಗಿ ಅಲ್ಲ, ಆಸ್ತಿ ಸಿಕ್ತಿದ್ದಾಗೆ ಕೈ ಕೊಟ್ಟು ಹೋಗ್ತಾರೆ ಎಂದರು ಭಾನು ಅಬಿಗೆ ಹೇಳುವಂತೆ ನರಸಿಂಹರ ಹೀಯಾಳಿಸುತ್ತ. ಮುಚ್ಚಿರಿ ಬಾಯಿ ಎಂದು ಕಿರಿಚಿದಳು ಸನ್ನಿಧಿ ಕೋಪದಿಂದ. ಅವಳ ಧ್ವನಿಗೆ ಎಲ್ಲರೂ ಬೆಪ್ಪಾದರು. ಅಭಿ ಕಿರುನಗೆ ಬೀರಿದನು. ವರುಣ್ ಬೇಡ ಎನ್ನುವಂತೆ ತಲೆ ಹಾಡಿಸಿ ಕಣ್ಣಿನಲ್ಲೇ ಕೋರುತ್ತಿದ್ದನು. ಸನ್ನಿಧಿ ಒಮ್ಮೆ ವರುಣ್ ಮುಖ ನೋಡಿ, ಏನಂದ್ರಿ ನೀವು? ದರಿದ್ರಗಳ ನಮ್ಮಪ್ಪ ಈ ಮನೆಗೆ ಬಂದಮೇಲೆ ಏನು ನಷ್ಟ ಆಗಿದೆ? ನಿಮಗೆ ಇಷ್ಟು ದಿನ ನನ್ನ ಸಾತುನ ಎದುರಿಗೆ ಬಂದಾಗಲೆಲ್ಲ ಅಂಗಿಸ್ತಿದ್ದೀರಾ, ಬೈತಿದ್ದೀರಾ. ಆದರೆ ನಾವು ಸುಮ್ಮನಿದ್ದೆವು. ಮಾತು ಮಾತಿಗೂ ನಮ್ಮಪ್ಪನ ಬಿಕಾರಿ ಅಂದ್ರಿ, ಆದರೂ ಸುಮ್ಮನಿದ್ವಿ. ನಿಮಗೆ ಹೆದರಿಯಲ್ಲ, ನನ್ನ ತಂದೆ ನಿಮಗೆ ತಿರುಗಿ ಹೇಳಬಾರ್ದಂತ ಕಂಡೀಷನ್ ಹಾಕಿದ್ರಿಂದ. ಆದರೆ ನೀವು ನಿಮ್ಮ ಹಳತೆಯನ್ನು ಮೀರಿ ಮಾತನಾಡ್ತಿದ್ದೀರಾ. ಈಗ ನಮ್ಮ ಜೊತೆ ನನ್ನ ಅತ್ತಿಗೆನ ಬೈಯೋಕ್ಕೆ ಎಷ್ಟು ಸೊಕ್ಕು ನಿಮಗೆ? ಈಗ ತಾನೇ ದೊಡ್ಡಪ್ಪ ಹೇಳಿಲ್ವಾ ಆಫೀಸ್ನಲ್ಲಿ ನಮಗೂ ಹಕ್ಕು ಇದೆ ಅಂತ? ಅದೇ ಹಕ್ಕಲ್ಲಿ ಕೇಳ್ತಿದ್ದೀನಿ. ನೀವು ಯಾರು ನಮ್ಮಪ್ಪನ ಅಂಗಿಸೋಕ್ಕೆ? ನಮ್ಮ ಅಪ್ಪನ ಹಿಂದೆ ಹುಟ್ಟಿದವರ ಇಲ್ಲ ನಮ್ಮ ಅಮ್ಮನ ಹಿಂದೆ ಹುಟ್ಟಿದವರ ಎಂದಳು ಹಲ್ಲು ಕಚ್ಚಿ. ಭಾನುಮತಿಗೆ ಅವಳ ರೂಪವೇ ಭಾನುಗೆ ಶಾಕ್ ಹೊಡಿಸಿದ್ದು ಸುಳ್ಳಲ್ಲ. ರವೀಂದ್ರ ಕಡೆ ತಿರುಗಿ, ಇನ್ನು ನೀವು ಸ್ವಂತ ತಾತ ಅಲ್ಲ ಅಂದರೂ ನಿಮ್ಮ ಮೇಲೆ ತುಂಬ ಗೌರವ ಇತ್ತು. ನೀವು ಅವತ್ತು ನಮ್ಮಪ್ಪನ ಯಾಕೆ ದತ್ತು ತಗೊಂಡ್ರಿ? ನಾವೇನೂ ಗತಿ ಇಲ್ಲದೆ ನಿಮ್ಮನೆಗೆ ಬಂದಿದ್ವಾ? ಇಲ್ಲ ತಾನೆ? ನಿಮ್ಮ ಮಗಳು ನಮ್ಮ ನೋಡಿ ಅಂಗಿಸಲಿ, ಅಪಹಾಸ್ಯ ಮಾಡಲಿ ಅಂತ ಕರ್ಕೊಂಡು ಬಂದ್ರಾ? ಈ ಮನೆಯಲ್ಲಿ ದೊಡ್ಡ ಮಂದಿರಿಗೆ ಇರುವ ಅಷ್ಟು ಅಧಿಕಾರ ನಮ್ಮ ಅಮ್ಮಂಗೆ ಇಲ್ಲ. ಏನು ಮಾತಾಡೋಕ್ಕೂ ಹೆದರ್ತಾರೆ. ದೊಡ್ಡಮ್ಮ ದೊಡ್ಡಪ್ಪರು ಇವರ ಥರಾನೇ. ನಮ್ಮ ಅಂಗಿಸಿದರೆ ನಮ್ಮನ್ನು ಕೆಲಸದ ಹಾಳು ಮಾಡ್ತಿದ್ರಿ ಅಲ್ವಾ? ನಮ್ಮ ಅಪ್ಪ ನಿಮ್ಮ ಹತ್ರ ಏನು ಆಸ್ತಿ ಬರ್ಸ್ಕೊಂಡಿದ್ದಾರೆ ಹೇಳಿ? ನಮಗೆ ನೀವು ಖರ್ಚು ಮಾಡಿರುವ ಲೆಕ್ಕ ಕೊಡಿ. ನನ್ನಣ್ಣ ACP ಎಲ್ಲನೂ ಕೊಡ್ತಾನೆ, ಆದರೆ ಈ ರೀತಿ ಅಂಗಿಸಬೇಡಿ ಎಂದಳು ದುಃಖ ತಡೆದು ಗಂಭೀರವಾಗಿ. ಏನು, ನಮ್ಮನೆಯವರ ಹತ್ರ ನನ್ನ ವಿರುದ್ಧನೇ ಚಾಡಿ ಹೇಳ್ತಿದ್ಯಾ? ಎಲ್ಲರೂ ಮುಂದೆ ನಿಂತು ನನಗೆ ಹೆದರು ಮಾತನಾಡಿದ್ದು ಅಲ್ಲದೆ ನನಗೆ ಸೊಕ್ಕು ಅಂತ ಹೇಳ್ತೀಯಾ ಎಂದು ಕೈ ಎತ್ತಿ ಹೊಡೆಯಲು ಹೋದರು ಭಾನು. ಅವರ ಕೈ ಹಿಡಿದವಳು, ನಾನು ಹಳೆ ಸನ್ನಿಧಿ ಅಲ್ಲ. ನೀವು ಆವಾಜ್ ಹಾಕಿದ ತಕ್ಷಣ ಹೆದರೋಕ್ಕೆ, ಅಳ್ಳುತ್ತಾ ಕೂರೋಕ್ಕೆ ನನಗೂ ಈಗ ನನ್ನದೇ ಆದ ಐಡೆಂಟಿ ಇದೆ. ಅವತ್ತು ಪ್ರಜ್ಞಾ ಅಕ್ಕನ ಮದುವೆಗೆ ಪ್ರಣತಿನ ಕರ್ಕೊಂಡು ಬಂದವರು ನೀವೇ ತಾನೆ? ನಿಮ್ಮ ಮಗಳು ಈ ಮನೆಗೆ ಸೊಸೆ ಮಾಡುವ ಉದ್ದೇಶದಿಂದ ಮರ್ಯಾದೆ ಇಲ್ಲದೆ ಅಭಿಬ್ರೋ ಇಶಾನ್ ಹಿಂದೆ ನಿಮ್ಮ ಮಗಳ ಚೂ ಬಿಟ್ಟಿರುವ ನೀವು ನನ್ನ ಹೊಡೆಯೋಕ್ಕೆ ಬರ್ತೀರಾ? ನಾನು ತಿರುಗಿಸಿ ಹೊಡೆದರೆ ನಿಮ್ಮ ಮರ್ಯಾದೆ ಏನಾಗುತ್ತೆ ಯೋಚನೆ ಮಾಡಿ ಎಂದಳು ಕೋಪದಿಂದ. ಭಾನುಮತಿ ಕೈಕೊಸರಿ ಪಟಾರನೆ ಅವಳ ಕೆನ್ನೆಗೆ ಬಾರಿಸಿದ್ದ ವರುಣ್ ಅವಳ ಮಾತು ಕೇಳಲಾಗದೆ, ನಾನು ಆಗ್ಲಿಂದ ನೋಡ್ತಿದ್ದೀನಿ, ಎಷ್ಟೇ ಮಾತಾಡ್ತೀಯಾ? ದೊಡ್ಡವರ ವಿಚಾರದಲ್ಲಿ ತಲೆ ಹಾಕಬೇಡ ಅಂತ ಎಷ್ಟು ಸಾರಿ ಹೇಳಬೇಕು? ನಾವೆಲ್ಲ ಇಲ್ಲಿ ಸುಮ್ಮನೆ ನಿಂತಿಲ್ವಾ? ನಿಂದೇನು ಮಧ್ಯದಲ್ಲಿ? ಮಾತಾಡೋಕ್ಕೆ ಅಂತ ಹೋದರೆ ಇಲ್ಲಿರುವವರೆಲ್ಲ ಹೊಡೆದಾಡಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ಅನುಸರಿಸಿಕೊಂಡ್ರೆ ನಿನ್ನ ಬಣ್ಣ ಕಡಿಮೆ ಆಗುತ್ತಾ? ಇಷ್ಟೊಂದು ಜನರ ಮುಂದೆ ನನ್ನ ತಂಗಿ ಬಗ್ಗೆ ಚೀಪಾಗಿ ಮಾತಾಡಿ ನನ್ನ ತಾಯಿಗೆ ಹೊಡಿತೀನಿ ಅಂತೀಯ? ನಾಲಿಗೆ ಸೀಲ್ ಬಿಡ್ತೀನಿ, ಹುಷಾರ್ ಎಂದನು ವರುಣ್. ಸದಾ ತಾಳ್ಮೆ ಮೂರ್ತಿಯಾಗಿದ್ದವನು ಇಂದು ಕೆಂಡದಂತಾಗಿದ್ದ. ಭಾನು ಮೇಲಿನ ಕೋಪ ಈಗ ವರುಣ್ ಕಡೆಗೆ ತಿರುಗಿತು. ನನ್ನನ್ನು ಹೊಡೆಯೋಕ್ಕೆ ನೀನು ಯಾವನು? ನನ್ನ ಗಂಡನ ಸ್ನೇಹಿತನ ಸಂಬಂಧಿ. ಯಾರು ನೀನು? ನಿಮ್ಮಮ್ಮ ಒಬ್ಬರು ಸಾಲದು ಅಂತ ನೀನು ದಬ್ಬಾಳಿಕೆ ಮಾಡೋಕ್ಕೆ ಬರ್ತೀಯಾ? ಎಷ್ಟೇ ಆಗಲಿ ಅವರ ಮಗನೇ ತಾನೆ. ನಿನ್ನಿಂದ ಇದಕ್ಕಿಂತ ಇನ್ನೇನು ಬಯಸೋಕ್ಕೆ ಸಾಧ್ಯ ಎಂದು ಕೋಪದಲ್ಲಿ ಹೇಳಿದವಳು ದುಃಖವಾದರೂ ತೋರ್ಪಡಿಸದೆ ರೂಮಿಗೆ ಓಡಿದಳು ಸನ್ನಿಧಿ. ಇತ್ತ ಭಾನುಮತಿಯು ಸನ್ನಿಧಿಯಿಂದ ಅವಮಾನವಾದಂತೆ ಮುಖ ತಿರುಗಿಸಿ ಮನೆಯಿಂದ ಹೊರ ನಡೆದರು. ಸನ್ನಿಧಿ ತಿರುಗಿ ಬಿದ್ದದೆ ಅವರಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಮನೆಯವರ ಕಡೆ ತಿರುಗಿ, ಬ್ರೋ, ಇಶು ಅತ್ತಿಗೆ ಮಾವ ಅತ್ತೆ ನಮ್ಮಮ್ಮ ಮಾತಾಡಿದ್ದು ತಪ್ಪು ಅಂತ ನನಗೂ ಗೊತ್ತು. ಇದರಿಂದ ನಿಮ್ಮನೆ ಹೊಡೆಯುವುದು ಮನಸ್ತಾಪಗಳು ಆಗುವುದು ಬೇಡ
ಇಷ್ಟು ದಿನ ಅವರು ಮಾತನಾಡುವಾಗ ಸುಮ್ಮನೆ ಇದ್ದಿದ್ದು ನಮ್ಮದೇ ತಪ್ಪು. ಅವ್ರ ಕೋಪಕ್ಕೆ ಬುದ್ಧಿ ಕೊಟ್ಟು ಹಾಗೆ ಮಾತಾಡಿದ್ರು. ದಯವಿಟ್ಟು ಕ್ಷಮಿಸಿಬಿಡಿ. ನೀವು ಯಾರೂ ಮನೆ ಬಿಟ್ಟು ಹೋಗಬೇಡಿ. ತಾತ ಮೊದಲೇ ಹಾರ್ಟ್ ಪೇಷಂಟ್. ಈ ಮನಸ್ತಾಪ ಜಗಳ ವಾದ ಮರೆತು ಅನುಸರಿಸಿಕೊಂಡಿರಿ ಎಂದನು ವರುಣ್ ಎಲ್ಲರನ್ನೂ ಬೇಡುವಂತೆ. ನರಸಿಂಹ ಮೀನರ ಬಳಿ ಬಂದವನು. ಮಾವ, ಅತ್ತೆ, ಸಾತು ಸನ್ನಿಧಿ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಅಮ್ಮ ಮೊದಲೇ ಅಂಗಿಸುವಾಗ ನೀವು ಇರೋ ವಿಚಾರ ಹೇಳಿ ನಿಮ್ಮ ಸ್ಥಾನನ ಈ ಮನೆಯಲ್ಲಿ ಗಟ್ಟಿ ಮಾಡಿದರೆ ಇವತ್ತು ಅವಳು ಪ್ರಶ್ನೆ ಮಾಡುವ ಪರಿಸ್ಥಿತಿ ಬರಲಿಲ್ಲ. ನಿಮಗಲ್ಲ ಅಂದರೂ ಅತ್ತೆಗಾಗಿ ಆದರೂ ಮಕ್ಕಳಿಗಾಗಿ ಆದರೂ. ನೀನು ಅಷ್ಟೇ ಸಾತು. ನೀನೊಬ್ಬ ಪೊಲೀಸ್. ಈಗ ನಿನ್ನ ಹೆಂಡತಿ ಬಂದಿದ್ದಾರೆ. ಈಗಲೂ ನೀನು ಮಾತನಾಡದಿದ್ದರೆ ಅವರು ಮೀನಾ ಅತ್ತೆ ಥರ ಹೆದರ್ಕೊಂಡು ಹಿಂದೆ ಉಳಿಯಬೇಕಾಗುತ್ತೆ. ಇವತ್ತು ನಿಮ್ಮ ಅಂದಿದ್ದಾರೆ, ನಾಳೆ ನಿನ್ನ ಹೆಂಡತಿ ಮಕ್ಕಳನ್ನು ಅಂಗಿಸಿದಾಗ ಏನು ಮಾಡ್ತೀಯಾ ಎಂದನು ಸಾತ್ವಿಕ್ಗೆ. ಅಮ್ಮ ಸ್ವಲ್ಪ ಹೊತ್ತು ಬಿಟ್ಟು ಸರಿ ಹೋಗ್ತಾಳೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನು ಬಿಂದು ಇನ್ಮೇಲೆ ಈ ಕಡೆ ದಿನ ಬರೋಲ್ಲ. ಅಮ್ಮನನ್ನು ಯಾರೂ ಕರಿಬೇಡಿ. ಅವರಿಗೆ ಸ್ಟೇಟಸ್ ಹುಳ ತಲೆ ಸೇರಿದೆ ಅಷ್ಟೆ ಎಂದವನು ಸಾತುಗೆ ಸನ್ನಿಧಿ ಹುಷಾರು ಎನ್ನುವಂತೆ ಸನ್ನೆ ಮಾಡಿ ಹೊರ ನಡೆದ. ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಇಷ್ಟು ದಿನ ಸಂತೋಷ ತುಂಬಿದ ಕುಟುಂಬ ಇಂದು ಹೊಡೆದ ಕನ್ನಡಿಯಂತಾಗಿತ್ತು. ಅಣ್ಣಂದಿರ ಮೇಲಿನ ಪ್ರೀತಿಗೆ ಇಷ್ಟು ದಿನ ಭಾನು ಅವಮಾನ ಮಾಡಿದರೂ ಸುಮ್ಮನಿದ್ದರು. ನರಸಿಂಹ ಜೊತೆಗೆ ಹೆಂಡತಿ ಮಕ್ಕಳಿಗೂ ಸುಮ್ಮನಿರುವಂತೆ ಆಜ್ಞೆ ಮಾಡಿದರು. ಇಂದು ಯಾಕೋ ಅವರಿಗೆ ತಪ್ಪು ಮಾಡಿದೆ ಎನಿಸಿತು. ಸಾತ್ವಿಕ್ನಿಗೂ ತನ್ನ ತಂಗಿ ಎದುರಿಸಿ ಮಾತನಾಡಿದಳು. ತನ್ನಿಂದ ಆಗಲಿಲ್ಲವೆಂದು ನೊಂದುಕೊಂಡ. ಯಾರಿಗೂ ತಿಂಡಿ ಮಾಡಲು ಆಸಕ್ತಿ ಇಲ್ಲದಿದ್ದರಿಂದ ಗಂಡಸರು ಹೊರ ನಡೆದರು. ಹೆಂಗಸರು ರೂಮ್ ಸೇರಿದರು. ಕಲ್ಯಾಣಿ ಕುಟುಂಬದವರು ಮಾತ್ರ ಮೌನ ತಾಳಿದ್ದರು. ಅಸಲಿಗೆ 3 ವರ್ಷದಿಂದ ಈ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದೇ ಅವರಿಗಿನ್ನೂ ತಿಳಿಯುತ್ತಿಲ್ಲ. ಯಾರು ಮಾತನಾಡಿಸ್ತಿಲ್ಲ, ಏನು ತಾನೇ ಹೇಳ್ಯಾರು. ಇದೆಲ್ಲವನ್ನು ರೂಮಿನಲ್ಲಿದ್ದ ಸಮರ್ಥ್ ಕೇಳಿಸಿಕೊಂಡು ದುಃಖಿಸಿದರೆ ಪ್ರಣತಿ ಮಜ ತೆಗೆದುಕೊಂಡಳು. ಕತೆ ಮುಂದುವರಿಯುತ್ತದೆ.